ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಹಾಲು ಒಕ್ಕೂಟ ಎಂಬ ಒಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಕೋಲಾರ ಹಾಲು ಒಕ್ಕೂಟಕ್ಕೆ ನಿತ್ಯ ಸುಮಾರು 8 ಲಕ್ಷ ಲೀಟರ್ ಒಂದು ಹಾಲನ್ನು ಪೂರೈಕೆ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಾವಿರಾರು ರೈತರು ಈ ಒಂದು ಹೈನೋದ್ಯಮದ ಒಂದು ಆಧಾರವಾಗಿ ತಮ್ಮ ಒಂದು ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕುಟುಂಬಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಹೈನೋದ್ಯಮವನ್ನೇ ನಂಬಿಕೊಂಡು ಜೀವನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಆದರೆ ಹಾಲು ಒಕ್ಕೂಟದಿಂದ ಕೊಡ್ತಾ ಇರತಕ್ಕಂಥ ಪ್ರತಿ ಲೀಟ್ರ್ 35 ರೂಪಾಯಿ 40 ಪೈಸೆ ಏನಿದೆ, ಅದು ರೈತರಿಗೆ ಖಂಡಿತ ಅದು ಏನೇನಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಗಮನಿಸ್ಬೋದು, 1 ಲೀಟರ್ ಉತ್ತಮ ಗುಣಮಟ್ಟದ ಒಂದು ಹಾಲು ಹಸುವಿನಿಂದ ಪಡಿಬೇಕು ಅಂತ ಹೇಳಿದ್ರೆ ಹಾಲು ಉತ್ಪಾದಕರಿದ್ದಾರೆ. ಆ ಒಂದು ಹಸುವಿಗೆ ಉತ್ತಮ ಗುಣಮಟ್ಟದ ಒಂದು ಆಹಾರವನ್ನು ಕೂಡ ಕೊಡಲೇಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ಬೋದು, ಸೀಮೆ ಹಸುಗಳಿಂದ ಬರ್ತಕ್ಕಂಥ ಹಾಲೇನಿದೆ ಅದು ಗುಣಮಟ್ಟ ಕಡಿಮೆ ಇರತಕ್ಕಂಥ ಒಂದು ಗುಣಮಟ್ಟ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಹಾಲು ಉತ್ಪಾದಕರಿಗೆ ಹಾಲು ಒಕ್ಕೂಟ ಕೊಡ್ತಾ ಇರ್ತಕ್ಕಂಥ 35 ರೂಪಾಯಿ 40 ಪೈಸೆ ಏನಿದೆ ಪ್ರತಿ ಲೀಟ್ರಿಗೆ, ಅದು ಏನೇನಕ್ಕೂ ಸಾಕಾಗ್ತಾ ಇಲ್ಲ. ಹಾಗಾಗಿನೇ ಬಹಳಷ್ಟು ಹೈನೋದ್ಯಮವನ್ನು ನಂಬಿಕೊಂಡಿರ್ತಕ್ಕಂಥ ರೈತರು ಹೈನೋದ್ಯಮವನ್ನು ನಾವು ಮಾಡಬೇಕಾ ಬೇಡವಾ ಎಂಬಂತಹ ಒಂದು ಚಿಂತೆಯಲ್ಲಿ ಕೂಡ ಇರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸ್ಬೋದು, ಇತ್ತೀಚೆಗೆ ಹಸುಗಳನ್ನು ಮೇಯಿಸಬೇಕು ಅಂತ ಹೇಳಿದ್ರೆ ಹಸಿರು ಹುಲ್ಲು ಇದ್ರೆ ಸಾಲದು, ಅದಕ್ಕೆ ತಮ್ಮ ಗುಣಮಟ್ಟದ ಒಂದು ಆಹಾರವನ್ನು ಕೂಡ ಇಲ್ಲಿ ಕೊಡಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಹೆಚ್ಚಾಗಿ ಒಂದು ಹೊರೆ ಕೂಡ ಇರತಕ್ಕಂಥದ್ದು. ದ್ವಿದಳ ಧಾನ್ಯಗಳ ಒಂದು ತೌಡಾಗಿರ್ಬೋದು, ಜೊತೆಗೆ ಬೂಸ ಆಗಿರ್ಬೋದು, ಮತ್ತೆ ರವೆ ಒಂದು ಹಿಂಡಿ ಆಗಿರ್ಬೋದು, ಮತ್ತೆ ಸೇರಿದಂತೆ ಇನ್ನಿತರ ಉತ್ತಮ ಗುಣಮಟ್ಟದ ಒಂದು ಆಹಾರವನ್ನು ಕೂಡ ರೈತರು ಹಸುಗಳಿಗೆ ಕೊಡಬೇಕಾಗಿರುತ್ತೆ. ಆದರೆ ಇವನ್ನೆಲ್ಲ ಕೂಡ ರೈತರು ಕೊಂಡು ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ ರೈತರಿಗೆ ಕೊಡ್ತಾ ಇರ್ತಕ್ಕಂಥ ಈ ಒಂದು 35 ರೂಪಾಯಿ ಏನಿದೆ, ಈ ಒಂದು ಪ್ರತಿ ಲೀಟರ್ ಹಾಲಿಗೆ ಅದು ಸಾಕಾಗ್ತಾ ಇಲ್ಲ. ಹಾಗಾಗಿನೇ ಕನಿಷ್ಠ ಇನ್ನೊಂದು 5 ರೂಪಾಯಿಂದ 10 ರೂಪಾಯಿ ಏರಿಕೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ ಬಹಳಷ್ಟು ಒಂದು ತಿಂಗಳಿಂದ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಾಲು ಉತ್ಪಾದಕರು ಬಹಳ ಒಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಇವತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರ ಜೊತೆಗೆ ಹಾಲು ಉತ್ಪಾದಕರು ಭಾಗಿಯಾಗಿದ್ರು. ಈ ಒಂದು ಹಾಲು ಉತ್ಪಾದಕರು ಜೊತೆಗೆ ಹಾಲು ಒಕ್ಕೂಟದ ನಿರ್ದೇಶಕರು ಕೇಳ್ತಾ ಇರತಕ್ಕಂಥದ್ದು, ಕನಿಷ್ಠ 1 ಲೀಟರ್ ಹಾಲಿಗೆ 10 ರೂಪಾಯಿಯನ್ನ ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಖಂಡಿತ ಹೈನೋದ್ಯಮವನ್ನೇ ನಂಬಿಕೊಂಡಿರ್ತಕ್ಕಂಥ ರೈತರ ಒಂದು ಜೀವನ ಹಸನು ಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ಲಾಭವನ್ನು ಕೂಡ ಸರ್ಕಾರ ಕೊಡಬೇಕಾಗಿರುತ್ತೆ. ಹಾಗಾಗಿನೇ ಒಂದು ಹಾಲಿನ ಒಂದು ಖರೀದಿ ದರವನ್ನು ಇದೀಗ ಏರಿಕೆ ಮಾಡಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಒತ್ತಾಯವನ್ನು ಇದೀಗ ರೈತರ ಜೊತೆಗೆ ಹಾಲು ಉತ್ಪಾದಕರು ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರತಿ ಲೀಟರ್ಗೆ 5 ರೂಪಾಯಿ ಒಂದು ಪ್ರೋತ್ಸಾಹಧನ ಕೊಡ್ತಾ ಇದೆ, ಅದನ್ನು 7 ರೂಪಾಯಿಗೆ ಒಂದು ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇದೀಗ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಪಶು ಒಂದು ಆಹಾರ ಏನಿದೆ ಅದರ ಒಂದು ಬೆಲೆಗಳನ್ನು ಇಳಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ನಾವು ಆಗಲೇ ಹೇಳಿದಂತೆ ಕೇವಲ ಹಸಿರು ಒಂದು ಮೇವಿನಿಂದ ಉತ್ತಮ ಗುಣಮಟ್ಟದ ಒಂದು ಹಾಲು ಸಿಗೋದಿಲ್ಲ. ಹಾಗಾಗಿ ಅದಕ್ಕೆ ಬೇಕಾಗಿರತಕ್ಕಂಥ ವಿವಿಧ ಪೋಷಕಾಂಶಗಳು ಇರತಕ್ಕಂಥ ದ್ವಿದಳ ಧಾನ್ಯಗಳ ಜೊತೆಗೆ ಅದರ ಒಂದು ತೌಡನ್ನು ಹಾಕಬೇಕು ಅಂತ ಹೇಳಿ ರೈತರಿಗೆ ಮತ್ತಷ್ಟು ಹೊರೆ ಕೂಡ ಆಗುತ್ತೆ. ಹಾಗಾಗಿನೇ ಈ ಒಂದು ಪಶು ಆಹಾರದ ಒಂದು ಬೆಲೆಯನ್ನು ಕೂಡ ಇದೀಗ ಅಂದರೆ ಹಿಂಡಿ ಬೂಸ ಜೊತೆಗೆ ದ್ವಿದಳ ಧಾನ್ಯಗಳ ಒಂದು ತೌಡಿನ ಒಂದು ಬೆಲೆ ಕೂಡ ಇಳಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಇವತ್ತು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಹಾಲು ಉತ್ಪಾದಕರು ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಒಂದು 6 ತಾಲೂಕುಗಳ ಹಾಲು ಒಕ್ಕೂಟದ ನಿರ್ದೇಶಕರು ಕೂಡ ಭಾಗಿಯಾಗಿದ್ದಾರೆ. ಅವರು ಕೂಡ ಹಾಲು ಉತ್ಪಾದಕರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸರ್ಕಾರ ಕೊಡ್ತಾ ಇರತಕ್ಕಂಥ ಈ ಒಂದು 35 ರೂಪಾಯಿ 40 ಪೈಸೆ ಏನಿದೆ ಅದು ಏನಕ್ಕೂ ಕೂಡ ಸಾಕಾಗ್ತಾ ಇಲ್ಲ. ಹಾಗಾಗಿನೇ ಒಂದು ಹಾಲು ಉತ್ಪಾದಕರ ಬದುಕು ಹಸನಾಗಬೇಕು ಅಂತ ಹೇಳಿದ್ರೆ ಖಂಡಿತ ಒಂದು ಹಾಲು ಉತ್ಪಾದಕರಿಗೆ ಕೊಡ್ತಾ ಇರತಕ್ಕಂಥ ಒಂದು ಖರೀದಿ ದರ ಏನಿದೆ ಅದನ್ನ ಮತ್ತಷ್ಟು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಹಾಲು ಒಕ್ಕೂಟದ ನಿರ್ದೇಶಕರು, ಈಗ ನಾವು ಪ್ರತಿ ಲೀಟರ್ ಹಾಲಿಗೆ 35 ರೂಪಾಯಿ 40 ಪೈಸೆ ಕೊಡ್ತಾ ಇದ್ದೇವೆ, ಆದರೂ ಖಂಡಿತ ರೈತರಿಗೆ ಅದು ಏನಕ್ಕೂ ಕೂಡ ಸಾಕಾಗೋದಿಲ್ಲ. ಈಗಾಗಲೇ ರೈತರು ಮತ್ತೆ ಹೈನೋದ್ಯಮಿಗಳು ಬಹಳಷ್ಟು ಒಂದು ಸಂಕಷ್ಟಕ್ಕೆ ಕೂಡ ಸಿಲುಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ರೈತರು ಪ್ರತಿನಿತ್ಯ ಹೈನೋದ್ಯಮವನ್ನು ಮಾಡಬೇಕಂತ ಹೇಳಿದ್ರೆ ಪ್ರತಿಯೊಂದು ಆಹಾರವನ್ನು ಕೂಡ ಅವರು ಖರೀದಿ ಮಾಡಿ ಹಸುಗಳಿಗೆ ಉಣಿಸಬೇಕಾಗಿರುತ್ತೆ. ಹಾಗಾಗಿನೇ ಬಹಳಷ್ಟು ಒಂದು ಸಂಕಷ್ಟಕ್ಕೂ ಕೂಡ ರೈತರು ಸಿಲುಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಒಂದು ಬೆಲೆಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇದೀಗ ಹಾಲು ಒಕ್ಕೂಟದ ನಿರ್ದೇಶಕರು ಮಾಡಿರ್ತಕ್ಕಂಥದ್ದು. ಮತ್ತು ರೈತನಿಗೆ ತಾನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಹಾಲಿಗೆ ಸಮರ್ಪಕವಾದಂಥ ದರ ದೊರೀತಾ ಇಲ್ಲದೆ ಇರೋ ಕಾರಣದಿಂದ ಈಗ ಎಲ್ಲರೂ ಕೂಡ ಸೇರಿ ಒಕ್ಕೂರಿನಿಂದ ಎಲ್ಲ ತಾಲೂಕುಗಳಿಂದ ಹಾಲು ಉತ್ಪಾದಕರು ಇವತ್ತಿನ ದಿವಸ ಇಲ್ಲಿ ಆಗಮಿಸಿದ್ದಾರೆ. ನಾವು ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ ಕನಿಷ್ಠ 10 ರೂಪಾಯಿ ದರವನ್ನು ತಾವು ಖರೀದಿ ದರವನ್ನು ಜಾಸ್ತಿ ಮಾಡಬೇಕು ಮತ್ತು ನಮಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದೀರೋ ಅದನ್ನು 7 ರೂಪಾಯಿಗೆ ಜಾಸ್ತಿ ಮಾಡಬೇಕು ಮತ್ತು ಪಶು ಆಹಾರಕ್ಕೆ ಸಬ್ಸಿಡಿ ನೀಡಬೇಕು ಅನ್ನೋದು
ನಮ್ಮ ಆಗ್ರಹ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರೈತನ ಮಗನಾಗಿರೋದ್ರಿಂದ ಈ ಎಲ್ಲ ಬೇಡಿಕೆಗಳನ್ನು ಸಮರ್ಪಕವಾಗಿ ತೀರಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಈಗಾಗಲೇ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯಕ್ಕಿಂತ ಹೆಚ್ಚಿನ ದರವನ್ನು ಎಲ್ಲ ಕಡೆ ರೈತರಿಗೆ ನೀಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕನಿಷ್ಠ ದರ ಅಂತಂದರೆ ನಮ್ಮ ಕರ್ನಾಟಕದ್ದೇ. ಎಲ್ಲ ಕೂಡ 40 ರೂಪಾಯಿಂದ 60 ರೂಪಾಯಿವರೆಗೂ ದರ ಇದೆ. ಆದರೆ ನಮ್ಮದು ಕನಿಷ್ಠ ದರ ಆಗಿರೋದ್ರಿಂದ ನಾನು ಜಿಲ್ಲಾಡಳಿತ ಮುಖಾಂತರ ನಾವೇನು ಇವತ್ತು ಮನವಿ ಸಲ್ಲಿಸಿದ್ದೀವೋ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಿ ಇಮಿಡಿಯೇಟಾಗಿ ತಾವು ಈ ಹಾಲಿನ ಖರೀದಿ ದರವನ್ನು ಹೆಚ್ಚಿಸಬೇಕು ಅಂತೇಳಿ ಇವತ್ತು ಹಾಲಿನಿಂದ 45,000 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ. ಇದ್ರ ಕಡೆ ಗಮನ ಹರಿಸಿ ಈ ದೇಶನ ಉಳಿಸ್ಬೇಕು ಅಂದರೆ ರೈತ ಉಳಿಬೇಕು. ಹಾಗಾಗಿ ಈ ಸರ್ಕಾರ ಎಚ್ಚೆತ್ಕೊಂಡು ಏನು ಬಡತನದಲ್ಲಿದ್ದಾರೆ, ಏನು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಪ್ರೋತ್ಸಾಹಧನ ಕೊಡೋದಾಗಲಿ, ಪಶು ಆಹಾರಕ್ಕೆ ಪ್ರೋತ್ಸಾಹಧನ ಕೊಡೋದಾಗಲಿ ಮತ್ತು ಹಾಲಿನ ರೇಟ್ಗೆ 10 ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ಮನವಿಯನ್ನು ಈಗಾಗಲೇ ಎಲ್ಲ DC ಮುಖಾಂತರ ಕೊಡಿಸಿದ್ದೇವೆ. ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಆಡಳಿತ ಮಂಡಳಿ ಇಟ್ಟು ಪ್ರಪೋಸಲ್ ಕಳಿಸ್ಬೇಕಲ್ಲ, ತಮ್ಮದೇ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇಲ್ಲ, ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಪ್ರತಿಭಟನೆ ಮಾಡಿಲ್ಲ, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ಅವರು ಏಕ ನಿರ್ಣಯ ತಗೊಳ್ಳೋಕ್ಕಾಗಲ್ಲ. ಎಲ್ಲ ಜಿಲ್ಲಾದಿ ಒಕ್ಕೂಟಗಳು 16 ಒಕ್ಕೂಟಗಳು ಇರೋದ್ರಿಂದ ನಮ್ಮ ಒಕ್ಕೂಟದಿಂದ ನಾವು ಮಾಡಿದರೆ ಬೇರೆ ಒಕ್ಕೂಟನವರು ಮಾಡ್ತಾರೆ. ಅವಾಗ ಸರ್ಕಾರ ಎಚ್ಚೆತ್ಕೊಂಡು ಸಂಬಂಧ ಇಲ್ಲ. ನಾವು ನಮ್ಮ ಜಿಲ್ಲೆಯಿಂದ ನಾವು ಮಾಡ್ತಾ ಇದ್ದೀವಿ, ಬೇರೆ ಜಿಲ್ಲೆಯಿಂದ ಅವರು ಮಾಡಿದಾಗ ಎಲ್ಲರೂ ರಾಜ್ಯದಂತ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಅಂತೇಳಿ ಮಾಡ್ತಾ ಇದ್ದೀವಿ. ನಾವು ಮನವಿ ಸರ್ಕಾರದ ವಿರುದ್ಧ ಆಗಲಿ ಯಾವುದೇ ಥರ ಇಲ್ಲ. ಅವರಲ್ಲಿ ಮನವಿ ಮಾಡಿ ಈ ರೈತರು ನುಡಿಸುವಂಥ ಕಷ್ಟ ನಾವು ಹೇಳಿದ್ದೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಒಂದು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಜಿಲ್ಲೆ ಎಂಬಂತ ಒಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಹೈನೋದ್ಯಮವನ್ನು ನಂಬಿ ಜೀವನವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಒಂದು ರೈತರನ್ನು ನಂಬಿ ಕುಟುಂಬಗಳು ಕೂಡ ಜೀವನವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಏನಿದೆ, ಇದೀಗ ಒಂದು ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಜೊತೆಗೆ ಪ್ರೋತ್ಸಾಹ ಧನವನ್ನು 7 ರೂಪಾಯಿಗೆ ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಇದೀಗ ಹಾಲು ಉತ್ಪಾದಕರು ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು. ಒಂದು ವೇಳೆ ಸರ್ಕಾರ ಇದಕ್ಕೆ ಮುಂದಾಗದೆ ಹೋದಲ್ಲಿ ಖಂಡಿತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಹೈನೋದ್ಯಮವನ್ನೇ ತೊರೆದು ಜೀವನ ಮಾಡುವಂತಹ ಒಂದು ದಿನಗಳು ಕೂಡ ಹತ್ತಿರ ಬರುತ್ತೆ. ಹಾಗಾಗಿನೇ ರಾಜ್ಯ ಸರ್ಕಾರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಒಂದು ಹಾಲಿನ ಒಂದು ದರವನ್ನ ಏರಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಇದೀಗ ಹಾಲು ಉತ್ಪಾದಕರು ಜೊತೆಗೆ ಹಾಲು ಒಕ್ಕೂಟದ ನಿರ್ದೇಶಕರು ಮಾಡಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.